ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಇದ್ರ ಜೊತೆಗೆ ಜಲಸಿ, ಈಗೋ ಕ್ಲಾಶಸ್ ಎಲ್ಲನೂ ಬರುತ್ತೆ. ಈಗ ನಾವು ಈ ಪೂರ್ವಿಗೂ ಕೂಡ ಇದೇ ಥರ ಹೇಳಿ ಅವಳ ಮನಸ್ಸಲ್ಲಿ ಜಲಸಿ ಹುಟ್ಟೋ ಹಾಗೆ ಮಾಡಬೇಕು. ಅದೆಲ್ಲ ಸರಿ, ಆದರೆ ಇದನ್ನೆಲ್ಲ ಅವಳಿಗೆ ಹೇಗೆ ಹೇಳೋದು? ವೆರಿ ಸಿಂಪಲ್. ಪೂರ್ವಿನ ಇಲ್ಲಿಗೆ ಕರ್ಸಿ, ಈಗ ನೀನೇನೋ ನಮ್ಮ ಸಿದ್ದು ಓದಿಲ್ಲ ಅನ್ನೋ ಕಾರಣಕ್ಕೆ ಅವನ್ನ ರಿಜೆಕ್ಟ್ ಮಾಡಿದೆ ಸರಿ, ಬಟ್ ನಮ್ಮ ಸಿದ್ದು ಕೂಡ ನಿನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನಲ್ಲ, ಯಾಕಿರ್ಬೋದು ಅಂತ ಅವಳನ್ನೇ ಕೇಳೋಣ. ಆಬ್ವಿಯಸ್ಲಿ ಅವಳು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಯಾಕೆ ಅಂತ ಕೇಳ್ತಾಳೆ. ಆಗ ನಾವು ಅವಳಿಗೆ, ನೀನೇನು ಮಹಾ, ನಮ್ಮ ಸಿದ್ದುಗೆ ನಿನಗಿಂತ ಸಖತ್ತಾಗಿರೋಳು ಮತ್ತೊಬ್ಳು ಸಿಕ್ಕಿದ್ದಾಳೆ, ಅವಳನ್ನ ಸಿದ್ದು ತುಂಬ ಲವ್ ಮಾಡ್ತಾ ಇದ್ದಾನೆ, ಅದಕ್ಕೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾನೆ, ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಮುಖಕ್ಕೆ ಹೊಡೆದಾಗ ಹೇಳೋಣ. ಅಷ್ಟೇ ಕಣೆ. ಹಾಗೆ ಹೇಳ್ತಾ ಇದ್ದಾಗೆ ಆಬ್ವಿಯಸ್ಲಿ ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು, ಈಗೋ, ಜಲಸಿ ಎಕ್ಸೆಟ್ರಾ ಎಲ್ಲ ಬಂದು, ನಾನು ಎಟ್ ಎನಿ ಕಾಸ್ಟ್ ಈ ಸಿದ್ದುನೇ ಮದುವೆ ಆಗೋದು ಅಂತ ಹೇಳಿ ಇವಳೇ ಅವನ ಹಿಂದೆ ಬಿದ್ದು ಮದುವೆ ಆಗ್ತಾಳೆ. ಮುಗೀತಲ್ಲ. ವಾವ್, ಸೂಪರ್ ಕಣೆ. ಎಂಥ ಸೈಕಾಲಜಿ ಹೇಳಿದು. ಈ ಅಸ್ತ್ರನ ಇವತ್ತೇ ನಾವು ಪೂರ್ವಿ ಮೇಲೆ ಪ್ರಯೋಗ ಮಾಡೋಣ. ಅಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರ. ಹೇಗೆ? ಹಾ ಜಾನು, ಹೇಳು. ಏನೇ ಅಕ್ಕ, ಇನ್ನೂ ಡಲ್ಲಾಗೆ ಇರೋ ಥರ ಇದೆ. ನಿನ್ನ ಧ್ವನಿನಲ್ಲಿ ಸ್ವಲ್ಪನೂ ಲವಲವಿಕೆನೇ ಇಲ್ಲ. ಹಾಗೇನಿಲ್ಲ ಜಾನು, ನಾನು ಚೆನ್ನಾಗೇ ಇದ್ದೀನಿ. ನೀನೇನು ಮಾಡ್ತಿದ್ದೀಯಾ? ಏನು ಮಾಡ್ತಿಲ್ಲ ಅಕ್ಕ, ಇವ್ರು ಇನ್ನೇನು ಆಫೀಸಿಗೆ ಹೊರಡಕ್ಕೆ ರೆಡಿ ಆಗ್ತಿದ್ರು, ನಿನ್ನ ಹತ್ರ ಮಾತಾಡೋಣ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅವ್ರು ಹೋದ್ಮೇಲೆ ಒಬ್ಬಳೇ ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಮೊದಲು ಸ್ವಲ್ಪ ಬೇಜಾರಾಗ್ತಿತ್ತು, ಇವಾಗ ಏನಾಗಲ್ಲ, ಅಭ್ಯಾಸ ಆಗೋಗಿದೆ. ಹೌದು, ಖುಷಿ ಸ್ಕೂಲಿಗೆ ಹೊರಟ್ಲಾ? ಹಾಂ ಹೌದು ಜಾನು, ಅವಳು ನನಗಿಂತ ಬೇಗ ರೆಡಿ ಆಗಿಬಿಡ್ತಾಳೆ ಗೊತ್ತಾ. ಅವಳು ನೋಡ್ತಿದ್ರೆ ನನ್ನ ನೋವೆಲ್ಲ ಮರ್ತು ಹೋಗುತ್ತೆ. ನನಗೂ ಅಷ್ಟೇ ಅಕ್ಕ. ಅಲ್ಲಿ ಬಂದು ವಾಪಸ್ ಬಂದಮೇಲೆ ಇಲ್ಲೊಂಥರ ಖಾಲಿ ಅನಿಸ್ತಿದೆ ಗೊತ್ತಾ. ನಿಮ್ಮನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನೀನು ಮಾತ್ರ ಅಲ್ಲ ಜಾನು, ನಾವೆಲ್ಲರೂ ನಿನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ನೀನು ಬಂದು ಹೋಗಾದ್ಮೇಲೆ ನಮ್ಮೆಲ್ರಿಗೂ ಎನರ್ಜಿನೇ ಇಲ್ಲ ಅನಿಸ್ಬಿಡುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡು, ನೀನು ಇಲ್ಲೂ ಒಂದೆರಡು ದಿನ ಬಂದಿರು, ಆಗ ಎನರ್ಜಿ ಫುಲ್ಲು ಲೋಡ್ ಆಗಿರುತ್ತೆ, ಮನೆಗೆ ಹೋಗಿ ಎಲ್ಲರಿಗೂ ಹಂಚ್ಬೋದು. 2 ದಿನ ಕಷ್ಟ ಆಗುತ್ತೆ ಕಣೆ, ಇಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಜಯಂತ್ ಅವ್ರಿಗೆ ಶನಿವಾರ ಭಾನುವಾರ ರಜಾ ಇರುತ್ತಲ್ಲ, ನೀನೇ ಬಂದು ಹೋಗು. ಅದೇ ಮತ್ತೆ ಮೊನ್ನೆ ತಾನೇ ಬಂದಿದ್ದೀನಿ, ಮತ್ತೆ ಹೋಗ್ಬೇಕು ಅಂದರೆ ಇವ್ರು ಒಪ್ಕೋತಾರಾ? ಅಲ್ಲಿಗೆ ಬರಬೇಕು ಅಂದರೆ ಹಬ್ಬನೋ ಉತ್ಸವನೋ ನಡಿಬೇಕು ಅಷ್ಟೇ. ನೀನು ಮನೆಗೆ ಬಂದ್ರೇ ಹಬ್ಬ ಕಣೆ, ಬರೋದಕ್ಕೆ ಟ್ರೈ ಮಾಡು. ಅದೆಲ್ಲ ಆಗಲ್ಲ, ನಾನು ಬಂದಿದ್ದೀನಿ ತಾನೆ, ಇವಾಗ ನೀನು ಒಂದ್ಸತಿ ಬಂದು ಹೋಗು, ಆಮೇಲೆ ಮತ್ತೆ ನಾನು ಬರ್ತೀನಿ. ಸಾರಿ ಕಣೆ, ನಾನೀಗಿರೋ ಪರಿಸ್ಥಿತಿನಲ್ಲಿ ಬರೋಕ್ಕಾಗಲ್ಲ. ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಬಂದು ಹೋಗ್ತೀನಿ. ಸರಿ ಬಿಡು. ಅಂದಹಾಗೆ ಅಮ್ಮ ಏನೋ ನಿನ್ನ ಮದುವೆ ವಿಷಯ ಮಾತಾಡ್ತಿದ್ರು. ಜಾನು, ನಾನು ಏನು ಅನ್ನೋದು, ನಾನು ಏನು ಬಯಸ್ತೀನಿ ಅನ್ನೋದು ನಿನ್ಗೆ ಗೊತ್ತು ತಾನೆ. ದಯವಿಟ್ಟು ಆ ವಿಚಾರ ಒಂದು ಬಿಟ್ಟು ಬೇರೆ ಏನಾದರೂ ಮಾತಾಡು. ಆಯ್ತು, ಬೇಡ. ಅಂದಹಾಗೆ ಸಿಂಚನ ಅದಕ್ಕೆ ತಮ್ಮಂದು ಎಂಗೇಜ್ಮೆಂಟ್ ಆಯಿತು ಅಂದ್ಯಲ್ಲ, ಮದುವೆ ಯಾವಾಗಂತೆ? ಗೊತ್ತಿಲ್ಲ ಜಾನು. ಸಂತೋಷ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ನೀನು ಆಚೆ ಹೋಗಿ ನಿಂತ್ಕೊಪ್ಪ, ಅವ್ರನ್ನ ಕರ್ಕೊಂಡು ಬಾ. ಹೋಗು. ಸರಿ ಅಮ್ಮ. ಅಮ್ಮ, ನನಗೆ ಆಫೀಸಿಗೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಏನ ಆಫೀಸ್ಗ? ಅಮ್ಮ ಆಫೀಸಿಗೆ ಹೋಗ್ತೀನಿ ಅಂತಿದ್ದಾಳೆ. ಏನಮ್ಮ ವಿಷಯ? ಭಾವನಾ, ಅದು ನೀನಿವತ್ತು ಕೆಲ್ಸಕ್ಕೆ ಹೋಗ್ಬೇಡಮ್ಮ. ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ, ಹೋಗಿ ರೆಡಿ ಆಗಮ್ಮ. ಅಮ್ಮ, ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ನಾನು ಎಷ್ಟು ಸಲ ಹೇಳಿದ್ರು ಯಾಕೆ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ? ಭಾವನಾ, ಬಾಯಿಲಿ ನೋಡು, ಇದು ನನ್ನೊಬ್ಬಳ ನಿರ್ಧಾರ ಅಲ್ಲ, ಮನೆಯವ್ರ ಎಲ್ಲರ ನಿರ್ಧಾರ.
ನೀನು ಮದುವೆ ಆಗಬೇಕು ಅನ್ನೋದು ನನ್ನೊಬ್ಬಳ ಆಸೆ ಅಲ್ಲಮ್ಮ, ಎಲ್ರೂ ಆಸೆ. ಎಲ್ರಿಗೂ ಹುಡುಗ ಇಷ್ಟ ಆಗಿದ್ದಾನೆ, ನಿನಗೂ ಇಷ್ಟ ಆಗ್ತಾನೆ. ಇದೊಂದ್ಸಲ ಹೋಗಿ ರೆಡಿ ಆಗಮ್ಮ. ಹೋಗಮ್ಮ, ಹೋಗು ಭಾವನಾ. ಕತ್ತಲ್ಲಿ ಯಾರು ಕಟ್ಟಿರೋ ತಾಳಿ ಇಟ್ಕೊಂಡು ಇನ್ನೊಬ್ರ ಮುಂದೆ ಹೇಗಪ್ಪ ಹೋಗಿ ನಿಂತ್ಕೊಳ್ಳಿ? ದೇವ್ರೆ, ಏನಪ್ಪ ನಿನ್ ಪರೀಕ್ಷೆ? ಸ್ವಾರ್ಥಕ್ಕೆ ಯಾರ ಬಲಿಯಾದರು. ಬನ್ನಿ ಅಪ್ಪ, ಅಮ್ಮ ಬಂದರು. ಬನ್ನಿ ಬನ್ನಿ. ರಾಯರೇ, ಇವರು ರಾಜಶೇಖರ್ ಅಂತ, ಅವರು ಇವ್ರು ಶ್ರೀಮತಿ ರಾಧಾ. ನಮಸ್ಕಾರಮ್ಮ. ಮದುವೆ ಗಂಡು ಇವರೇ ರಾಜೇಶ್ ಅಂತ, ಒಬ್ಬನೇ ಹುಡುಗ. ಒಳ್ಳೆ ಖುಷಿ ಆಯ್ತು ನೀವು ಬಂದಿದ್ದು. ಇದು ನಮ್ಮ ಕುಟುಂಬ. ಇದು ನಮ್ಮಮ್ಮ, ನನ್ನ ಮಗ, ನನ್ನ ಚಿಕ್ಕ ಸೊಸೆ, ದೊಡ್ಡ ಮಗ, ದೊಡ್ಡ ಸೊಸೆ. ಇವರು ನಮ್ಮ ಮನೆಯವರು. ನನ್ನ ಎರಡನೇ ಮಗ ಕೆಲಸದ ಮೇಲೆ ಆಚೆ ಹೋಗಿದ್ದಾನೆ. ರಾಯರೇ, ನಮ್ಮ ಭಾವನನ ಬಗ್ಗೆ ಇವ್ರಿಗೆಲ್ಲ ಹೇಳಿದ್ದೀನಿ. ನೀವೇನಾದ್ರೂ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ರಾಜೇಶ್ ಅವರೇ, ತಾವು ಏನು ಮಾಡ್ಕೊಂಡಿರೋದು? ನಾನು ಸ್ವಂತವಾಗಿ ಹೋಟೆಲ್ ನಡೆಸ್ತಾ ಇದ್ದೀನಿ. ಬೇಜಾರು ಮಾಡ್ಕೊಬೇಡಿ, ಕೇಳ್ತಾ ಇದ್ದೀನಿ ಅಂತ. ಯಾಕಿಷ್ಟು ಮದುವೆ ತಡವಾಗಿ ಆಗ್ತಾ ಇದ್ದೀರಾ? ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸತ್ಯ ಯಾವತ್ತಿದ್ರೂ ಗೊತ್ತಾಗಬೇಕು. ಇಬ್ಬರು ಅರ್ಥ ಮಾಡ್ಕೊಂಡ್ರೆ ಇಬ್ರಿಗೂ ಒಳ್ಳೆಯದು. ಇವನಿಗೆ ಸರಿಯಾದ ವಯಸ್ಸಿಗೆ ಮದುವೆ ಮಾಡಬೇಕು ಅಂತಲೇ ಇದ್ವಿ, ಆದರೆ ಜವಾಬ್ದಾರಿ ಜಾಸ್ತಿ ನೋಡಿ, ಅದಕ್ಕೆ ಮದುವೆ ತಡ ಆಗೋಯ್ತು. ಇವನಿಗೆ ಇಬ್ಬರು ತಂಗಿಯರು, ಅವರಿಬ್ಬರು ಮದುವೆ ಆಗದೆ ಅವ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತಿದ್ದ. ಹಾಗೆ ಅವರಿಬ್ರಿಗೂ ಮದುವೆ ಮಾಡಿ ಕಳಿಸೋ ಅಷ್ಟರಲ್ಲಿ ಇವನಿಗೆ ಮದುವೆ ವಯಸ್ಸು ಮೀರೋಯ್ತು. ಅದಕ್ಕೆ ಈಗ ನಿಮ್ಮ ಮಗಳು ಭಾವನಾ ನೋಡೋಕೆ ಬಂದಿರೋದು. ಅವಳ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಇವನಿಗೆ ಸರಿಯಾಗಿ ಹೊಂದಿಕೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಆದರೆ ನಮ್ಮ ಮಗಳ ಜೊತೆಗೆ ಖುಷಿ ಅಂತ ಒಂದು ಮಗು ಇದೆ. ಈ ವಿಷಯ ನಿಮಗೆ ಗೊತ್ತಿರಬೇಕಲ್ವಾ? ಗೊತ್ತಿದೆ, ಅವ್ರಿಗೂ ಮದುವೆ ವಯಸ್ಸು ಮೀರಿದೆ. ಅದರಲ್ಲೂ ಯಾರ್ದೋ ಮಗುನ ತನ್ನ ಮಗು ಅಂತ ನೋಡ್ಕೊಳ್ತಾ ಇರೋದು ಗೊತ್ತಿದೆ. ಈಗಿನ ಕಾಲದಲ್ಲಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ದೇ ಇರೋವಂಥ ತಂದೆ ತಾಯಿನ ತುಂಬ ಜನ ನೋಡಿದ್ದೀನಿ. ಅಂಥದ್ರಲ್ಲಿ ಇನ್ನೊಬ್ಬರ ಮಗುನ ತನ್ನ ಮಗು ಅಂತ ನೋಡ್ಕೊಳ್ತಾ ಇರೋ ಅವ್ರ ಗುಣನೇ ನನಗೆ ಇಷ್ಟ ಆಗಿದ್ದು. ಇಂಥ ಗುಣ ಇರೋವಂಥ ಹುಡುಗಿನ ಮಿಸ್ ಮಾಡ್ಕೋಬಾರ್ದಲ್ವಾ? ಇಷ್ಟು ದಿನ ಆ ಮಗು ಅವ್ರ ಮಗು ಆಗಿತ್ತು, ಮದುವೆ ನಂತರ ನಮ್ಮ ಮಗು ಆಗುತ್ತೆ. ನನ್ನ ಕೊರಳಲ್ಲಿ ತಾಳಿ ಇದ್ದು ಇನ್ನೊಬ್ಬರನ್ನ ಹೇಗೆ ಮದುವೆ ಆಗಲಿ? ಮನೆಯವ್ರಿಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಾನು ಏನಪ್ಪ ಮಾಡಲಿ? ಹುಡುಗನ ಅಭಿಪ್ರಾಯ ಎಲ್ಲ ತಿಳ್ಕೊಂಡ್ರಿ, ಇನ್ಯಾಕೆ ತಡ? ಭಾವನನ್ನ ಕರೆಸ್ಬಿಡಿ, ಹುಡುಗಿ ನೋಡೋ ಶಾಸ್ತ್ರನೂ ಆಗ್ಬಿಡ್ಲಿ. ಆಗಲಿ ಶಾಸ್ತ್ರಿಗಳೇ. ಲಕ್ಷ್ಮಿ, ಪೂರ್ವಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು. ಏನು? ಸಿದ್ದು ಬಗ್ಗೆ. ಸಿದ್ದುನ ನಾನು ಮದುವೆ ಆಗ್ತಿಲ್ಲ ಅಂದಮೇಲೆ
ಅವನ ವಿಷಯ ಕಟ್ಕೊಂಡು ಏನು ಮಾಡಲಿ? ಅದೇನೂ ನಿಜಾನೇ ಪೂರ್ವಿ. ನೀನು ನಮ್ಮ ಸಿದ್ದು ಅಷ್ಟಾಗಿ ಓದ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ಯಾ. ಆದರೆ ನಮ್ಮ ಸಿದ್ದುನು ನಿನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನಲ್ಲ, ಯಾಕೆ ಅನ್ನೋ ರೀಸನ್ ನಿನಗೆ ಗೊತ್ತಿರಬೇಕು ಅಲ್ವಾ? ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ರಿಜೆಕ್ಟ್ ಮಾಡಿದ್ನಲ್ಲ ಅಷ್ಟೇ ಸಾಕು, ಸತ್ಯ. ಓ, ರೀಸನ್ ಏನು ಅಂತ ಗೊತ್ತಾದರೆ ನಿನಗೂ ನಮ್ಮಷ್ಟೇ ಶಾಕ್ ಆಗುತ್ತೆ. ಶಾಕ್ ಆಗುತ್ತಾ? ಅಂಥದ್ದೇನು ರೀಸನ್ನು? ಇದನ್ನ ನಿನ್ನ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದೇನು ಅಂತ ಹೇಳಿ. ಓಕೆ, ಅದು ನಮ್ಮ ಸಿದ್ದುಗೆ ನೋಡೋಕ್ಕೆ ನಿನಗಿಂತಾನು ತುಂಬ ಚೆನ್ನಾಗಿರೋ ಹುಡುಗಿಯೊಬ್ಳು ಸಿಕ್ಕಿದಾಳಂತೆ. ನೀನು ನೋಡಕ್ಕೆ ಸುಮಾರು, ಅಷ್ಟಕ್ಕಷ್ಟೇ. ಅವನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವನು ಈ ಮದುವೆನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ವಾಟ್? ವಿಷಯ ಅದಲ್ಲ ಪೂರ್ವಿ. ನಮ್ಮ ಸಿದ್ದುಗೆ ನೀನೇನೋ ನೋಡೋದಿಕ್ಕೆ ಅಷ್ಟಕ್ಕಷ್ಟೇ ಅಂತ ಅನಿಸಿರೋದೇನೋ ನಿಜ. ಆದರೆ ಅವನಿಗೆ ನಿನಗಿಂತಾನು ಬ್ಯೂಟಿಫುಲ್ ಆಗಿರೋ ಒಬ್ಳು ಹುಡುಗಿ ಸಿಕ್ಬಿಟ್ಟಿದ್ದಾಳೆ. ಅವಳನ್ನ ತುಂಬ ಲವ್ ಮಾಡ್ತಿದ್ದಾನಂತೆ. ಹೇಗಿರ್ಬೇಕಾದ್ರೆ ನೋಡೋಕ್ಕೆ ಅಷ್ಟಕ್ಕಷ್ಟೇ ಅನ್ಸೋ ನಿನ್ನನ್ನು ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಅವನು. ಎನಿವೇಸ್, ನಿನಗೂ ಏನಿ ಮದುವೆ ಇಷ್ಟ ಇರಲಿಲ್ವಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಅಡ್ವೈಸ್ ಮಾಡಿದ್ದು ಹಾಲು ಅನ್ನ, ಅಷ್ಟೇ. ಅಲ್ಲ, ನೀವು ಹೇಳ್ತಿರೋದು ನಿಜಾನಾ? ಕೋರ್ಸ್, ನಾನು ಯಾಕೆ ಸುಳ್ಳು ಹೇಳಲಿ ಪೂರ್ವಿ? ಹೋಗ್ಲಿ ಬಿಡು. ಈಗ ನಿನಗೂ ನಮ್ಮ ಸಿದ್ದುನ ಮದುವೆ ಆಗೋದಕ್ಕೇನು ಇಷ್ಟ ಇರಲಿಲ್ಲ. ನೀನು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ಯಾ, ಅದು ನಮ್ಮ ಸಿದ್ದು ಜೊತೆ ಮದುವೆ ಆದರೆ ನಿಮ್ಮಿಬ್ಬರ ಜೋಡಿ ಎಷ್ಟು ಮುದ್ದಾಗಿರುತ್ತೆ ಅಂತ ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ವಿ. ಅದಕ್ಕೆ ನಾವಿಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು. ಇದು ಅದ್ರಲ್ಲಿ ಅನ್ಕೊಳ್ಳೋದು ಏನಿದೆ? ಪೂರ್ವಿ ಇಸ್ ಸೋ ಬ್ಯೂಟಿಫುಲ್. ಇವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗೋದಕ್ಕೆ ಸಾಧ್ಯನಾ? ಏನೋ ಬಿಡೆ, ಪರವಾಗಿಲ್ಲ. ನಮ್ಮ ಸಿದ್ದುಗೆ ಆ ಹುಡುಗಿನೇ ಇವಳಿಗಿಂತ ತುಂಬ ಬ್ಯೂಟಿಫುಲ್ ಅಂತ ಅನ್ಸಿರ್ಬೇಕು. ಹೇಗಿದ್ರು ಪೂರ್ವಿಗೂ ಕೂಡ ಈ ಮದುವೆ ಅಂದರೆ ಇಷ್ಟ ಇರಲಿಲ್ವಲ್ಲ. ಯಾವಾಗ ಈ ಮದುವೆನ ಮುರಿದು ಹಾಕೋಣ ಅಂತಾನೆ ಕಾಯ್ತಾ ಇದ್ಲು. ಈ ಕೊನೆಗೆ ಹಾಗೆ ಆಯ್ತಲ್ಲ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಈ ಸಿದ್ದು ನಿಜವಾಗ್ಲೂ ನಾನು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿರೋದಾ? ಭಾವನಾ, ಬಾಮ್ಮ, ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಮ್ಮ, ನಿನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನು ಹೇಳ್ಬೇಡಮ್ಮ, ಆಚೆ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೋಗಿ ನಿಮ್ಮಪ್ಪನ ಕಳಿಸ್ತೀನಿ. ನಿನ್ಗೇನ್ ಬೇಕೋ ನೀನು ಅವ್ರ ಹತ್ರ ಮಾತಾಡ್ಕೊ. ಬಾಮ್ಮ. ನೋಡು, ಅವ್ರ ಮುಂದೆ ನೀನು ಹೀಗೆ ಮುಖ ಇಟ್ಕೊಂಡಿರ್ಬೇಡ, ಸ್ವಲ್ಪ ನಗ್ನಗ್ತಾ ಇರು. ಬಾಮ್ಮ. ನಮ್ಮ ಭಾವನೆಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕಾಫಿ ಟೀ?
ತಗೊಳ್ಳಿ ಸರ್. ಅಪ್ಪ ಹುಡುಗಿ ಓಕೆ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ. ಸರ್ ನಿಮ್ಮ ಮನೆ ವಾತಾವರಣ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಈ ಥರ ತುಂಬಿದ ಕುಟುಂಬನ ನೋಡೋದೇ ಖುಷಿ. ಇಂಥ ಮನೆ ಹೆಣ್ಮಗುನ ಮದುವೆ ಮಾಡ್ಕೊಳ್ಳೋಕ್ಕೂ ಅದೃಷ್ಟ ಮಾಡಿರಬೇಕು. ಬೇರೆ ಹುಡುಗನ ಅಭಿಪ್ರಾಯ ಎಲ್ಲ ತಿಳ್ಕೊಂಡಿದ್ದಾಯ್ತು, ಹಾಗೆ ಹುಡುಗಿ ಅಭಿಪ್ರಾಯ ಏನಂತ ಕೇಳ್ಬಿಡಿ. ಭಾವನಾ, ನಿನ್ನ ಅಭಿಪ್ರಾಯ ಏನು ಅಂತ ಹೇಳಮ್ಮ. ನನಗೆಲ್ಲ ಅರ್ಥ ಆಗುತ್ತೆ, ಈಗಲೇ ಹೇಳಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯವರೆಲ್ಲ ಕೂತು ಡಿಸ್ಕಸ್ ಮಾಡಿಕೊಂಡು ನನಗೊಂದು ಫೋನ್ ಮಾಡಿದ್ರೆ ಸಾಕು. ಹಾಗೆ ಆದಷ್ಟು ಬೇಗ ಫೋನ್ ಮಾಡ್ತೀನಿ. ನಾವಿಂಗೆ ಹೊರಡ್ತೀವಿ. ಚಿನ್ನುಮರಿ, ಇವತ್ತು ಸ್ಮಾರ್ಟ್ ಸಿಟಿ ಮೀಟಿಂಗ್ ಇದೆ. ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಓಕೆನಾ? ಪರವಾಗಿಲ್ಲ, ಮೀಟಿಂಗ್ಗೆ ಆಲ್ ದ ವೆರಿ ಬೆಸ್ಟ್. ಹಾಗಾದರೆ ಇವತ್ತು ನಾನು ಆಫೀಸ್ಗೆ ಹೋಗೋದ್ರಿಂದ ನಿಮ್ಗೆ ಯಾವ ಬೇಜಾರು ಇಲ್ವಾ? ಅದೇ ಮತ್ತೆ, ನಾನು ದಿನ ಹೀಗೆ ಬೇಸರ ಮಾಡ್ತಾ ಕೂತ್ರೆ ನೀವು ಆಫೀಸ್ಗೆ ಹೋಗದೆ ಮನೇಲೇ ಇರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಇಲ್ಲಿದ್ಬಿಟ್ರೆ ಕೆಲಸ ಹೇಗೆ ನಡೆಯುತ್ತೆ? ಆರಾಮಾಗಿ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬನ್ನಿ. ಸರಿ, ಹೋಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಅಪ್ಪನೇ ನಾನು ಸರ್ನ ಮೀಟ್ ಮಾಡಬೇಕಾಗಿತ್ತು. ಸರ್ ಥರ್ಡ್ ಪೆನ್ ಅದೇ ಓಕೆ ಇದೆ. ಸರಿ. ಅಪ್ಪ, ಅವರು ಮನೇಲಿ ಇಲ್ವಂತೆ. ನೀವು ಅವ್ರ ನಂಬರ್ ಕಳಿಸಿ, ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ಅಲ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ನ ಕೊಟ್ಟು ಬರ್ತೀವಿ. ಸರಿಪ್ಪ.